ಎರಡನೇದು, ಮೊನ್ನೆ ಕುಮಾರಸ್ವಾಮಿ ಅವರು, ಆರ್ ಅಶೋಕ್ ಅವರು, ವಿಜಯೇಂದ್ರ ಅವರು, ಪ್ರಹ್ಲಾದ್ ಜೋಶಿ ಅವರು ಪಾಪ ದಿನ ಬೆಳಿಗ್ಗೆ ಎದ್ರೆ FIR ಆದ ತಕ್ಷಣ ಮೊನ್ನೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಅವರ ಸ್ಥಾನವನ್ನ ತೆರವುಗೊಳಿಸಬೇಕು ಅಂತ ಡೈಲಿ ಮಾಧ್ಯಮಗಳ ಮುಂದೆ ಬಂದು ಏನು ಬೊಬ್ಬೆ ಹೊಡಿತಾವ್ರೆ. ನನ್ನ ಹತ್ರ 2024 ಪಾರ್ಲಿಮೆಂಟ್ಗೆ ಮಾನ್ಯ ಕುಮಾರಸ್ವಾಮಿ ಅವರು ಮಾಡಿರುವಂತ ಎಲೆಕ್ಷನ್ ಕಮಿಷನ್ಗೆ ಸಬ್ಮಿಟ್ ಮಾಡಿರುವಂತ ಅಫಿಡವಿಟ್ ಪ್ರಕಾರ ಅವ್ರ ಮೇಲೆ 20 FIRಗಳಿದಾವೆ. 20 FIRಗಳಿದಾವೆ. 2 ಚಾರ್ಜಸ್ ರಿಲೇಟೆಡ್ ಟು ಚೀಟಿಂಗ್ ಅಂಡ್ ಡಿಸ್ಆನೆಸ್ಟಿ, ಸೆಕ್ಷನ್ 420 IPC. ಇನ್ನ 2 ಚಾರ್ಜಸ್ ರಿಲೇಟೆಡ್ ಟು ಫೋರ್ಜರಿ, IPC 468. ಒಂದು ಚಾರ್ಜು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್, 405 IPC. ಒಂದು ಚಾರ್ಜು ರಿಲೇಟೆಡ್ ಟು ಪನಿಷ್ಮೆಂಟ್ ಫಾರ್ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್, 406 IPC. ಇನ್ನೊಂದು ಚಾರ್ಜ್ ರಿಲೇಟೆಡ್ ಟು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಬೈ ಪಬ್ಲಿಕ್ ಸರ್ವೆಂಟ್, 409 IPC. ಇನ್ನೊಂದು ಫೋರ್ಜರಿ ಆಫ್ ವ್ಯಾಲ್ಯೂಬಲ್ ಸೆಕ್ಯೂರಿಟಿ, 467 IPC. ಇನ್ನೊಂದು 511 IPC. 3 ಕ್ರಿಮಿನಲ್ ಕಾನ್ಸ್ಪಿರಸಿ ಚಾರ್ಜಸ್, 120B IPC. 2 ಚಾರ್ಜು ಮತ್ತೆ ಫೋರ್ಜರಿ, 465 IPC. ಒಂದು ಚಾರ್ಜು 35 IPC. ಇನ್ನೊಂದು ಚಾರ್ಜು ಡಿಸ್ಟ್ರಕ್ಷನ್ ಆಫ್ ಡಾಕ್ಯುಮೆಂಟ್, 204 IPC. ಇನ್ನೊಂದು ಚೀಟಿಂಗ್ ವಿತ್ ನಾಲೆಡ್ಜ್, 418 IPC. ಇನ್ನೊಂದು ಫೋರ್ಜ್ಡ್ ಡಾಕ್ಯುಮೆಂಟ್, 471 IPC. 19 FIRಗಳಿವೆ. ಬಹಳ ಕ್ರಿಮಿನಲ್ ಅಫೆನ್ಸಸ್ ನ ಕಮಿಟ್ ಮಾಡಿರುವಂತ FIRಗಳು. ಮಾನ್ಯ ಕುಮಾರಸ್ವಾಮಿ, HD ಕುಮಾರಸ್ವಾಮಿ ಅವರು ಮಾಜಿ 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದರು. ಈಗ ಹಾಲಿ ಕೇಂದ್ರದಲ್ಲಿ ಯೂನಿಯನ್ ಮಿನಿಸ್ಟರ್ ಇದ್ದಾರೆ. 19 FIRಗಳನ್ನ ಇಟ್ಕೊಂಡು ನೀವು ಹೆಂಗೆ ಮಿನಿಸ್ಟರ್ ಕಂಟಿನ್ಯೂ ಆಗ್ತಾ ಇದ್ದೀರಿ? ಮುಖ್ಯಮಂತ್ರಿಗಳ ವಿರುದ್ಧ ಯಾವ ಸೆಕ್ಷನ್ ಅಡಿನಲ್ಲಿ ಕೇಸ್ಗಳು ದಾಖಲಾಗಿದ್ದಾವೆ ಅನ್ನುವಂಥ ದಯಮಾಡಿ ಸ್ವಲ್ಪ ನೀವೇ ಹೇಳಬೇಕು. FIR ಆದ ತಕ್ಷಣ ಅವರು ಆ ಸ್ಥಾನದಲ್ಲಿ ಇರಬಾರ್ದು ಅಂತ ಹೇಳುವಂಥದ್ದು, ಬೊಬ್ಬೆ ಹೊಡಿತಾ ಇರುವಂಥದ್ದು ನಾವೇನು ನೋಡ್ತಾ ಇದ್ದೀವಿ. ನಿಮ್ಗೇನಾದ್ರೂ ಸ್ವಲ್ಪವಾದ್ರೂ ಮಾನ ಮರ್ಯಾದೆ ಇದ್ರೆ ನಿಮ್ಮ ವಿರುದ್ಧ ಯಾವ ಕೇಸ್ಗಳಿದ್ದಾವೆ, ನೀವು ಯಾವ ಗಾಜಿನ ಮನೆ ಒಳಗಡೆ ಕೂತ್ಕೊಂಡಿದ್ದೀರಿ ಅನ್ನುವಂಥ ದಯಮಾಡಿ ಜನಗಳಿಗೆ ತಿಳಿಸುವಂತ ಕೆಲಸವನ್ನು ಮಾಡಿ ಸ್ವಾಮಿ. ಇದಲ್ಲದೆ ಆರ್ ಅಶೋಕ್ ಅವರು ಸಾಮ್ರಾಟ್, ಒಂದು ರಿಲೇಟೆಡ್ ಟು ಚೀಟಿಂಗ್ ಅಂಡ್ ಡಿಸ್ಆನೆಸ್ಟಿ, ಸೆಕ್ಷನ್ 420. ಇನ್ನೊಂದು ರಿಲೇಟೆಡ್ ಟು ಕ್ರಿಮಿನಲ್ ಕಾನ್ಸ್ಪಿರಸಿ, 120B. ಇನ್ನೊಂದು BY ವಿಜಯೇಂದ್ರ, ಚಾರ್ಜಸ್ ರಿಲೇಟೆಡ್ ಟು ಎಕ್ಸ್ಟಾರ್ಷನ್, ವಸೂಲಿ, ಗನ್ ಪಾಯಿಂಟ್ ಅಲ್ಲಿ ವಸೂಲಿ ಮಾಡುವಂಥದ್ದು, 383 IPC. ಇನ್ನೊಂದು ಎಕ್ಸ್ಟಾರ್ಷನ್, 384 IPC. ಇನ್ನೊಂದು ಚೀಟಿಂಗ್ ಅಂಡ್ ಡಿಸ್ಆನೆಸ್ಟಿ, 420 IPC. ಇನ್ನೊಂದು ಚೀಟಿಂಗ್ ವಿತ್ ಪರ್ಪಸ್, 415 IPC. ಇನ್ನ 2 ಚೀಟಿಂಗ್ ವಿತ್ ನಾಲೆಡ್ಜ್, 418 IPC. ಇನ್ನ ಒಂದು ಕಾಮನ್ ಇಂಟೆನ್ಷನ್, 34 IPC. ಇನ್ನೊಂದು ಕ್ರಿಮಿನಲ್ ಕಾನ್ಸ್ಪಿರಸಿ, 120B. ಇವ್ರ ಮೇಲೆ 10 FIRಗಳಿದಾವೆ, ಕ್ರಿಮಿನಲ್ FIRಗಳಿದಾವೆ. ಆಮೇಲೆ ಇತರವ್ರ ಮೇಲೂ ಇದಾವೆ. ಎಲೆಕ್ಷನ್ ಅಫಿಡವಿಟ್ ಅಲ್ಲಿ ಇವರು ನೀಡಿರುವಂತ, ದಾಖಲು ಮಾಡಿರುವಂತ ಅಫಿಡವಿಟ್ ನಲ್ಲಿ ಕೊಟ್ಟಿರುವಂತ ಮಾಹಿತಿ ನಾನು ಹೇಳ್ತಾ ಇದ್ದೀನಿ. ಅದರಿಂದ ದಯಮಾಡಿ ಸ್ನೇಹಿತರೆ, ಮಾನ್ಯ ಅಶೋಕ್ ಅವರ ದಿನ ಬೆಳಿಗ್ಗೆ ಮಾಧ್ಯಮದ ಮುಂದೆ ಬಂದು ಏನು ಬೊಬ್ಬೆ ಹೊಡಿತಾ ಇದ್ದೀರಲ್ಲ, ಬೊಬ್ಬೆ ಹೊಡಿದ ಸ್ವಲ್ಪ ನಿಲ್ಲಿಸಿ. ಮೊನ್ನೆ ಪಾಪ ನೀವು ಏನ್ ಮತ್ತೆ ಪತ್ರಿಕೆಗೆ ಬಂದು ಸಮಜಾಯಿಷಿ ಏನ್ ಕೊಟ್ಟಿದ್ರಿ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಲೊಟ್ಟೆಗೊಲ್ಲಳ್ಳಿ, ಈಗಾಗಲೇ ನಮ್ಮ ಮಂತ್ರಿಗಳು ಮಾಹಿತಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಸರ್ವೆ ನಂಬರ್ 10/1, 10/11, F1 ಮತ್ತು 10/11, F2, 32 ಗುಂಟೆ BDA ಜಾಗವನ್ನೇ ನೀವು ಕಬಳಿಸಿ ಮತ್ತೆ ಅವರು ವಾಪಸ್ ಗಿಫ್ಟ್ ಆಗಿ ಕೊಟ್ಟಿರುವಂತ ನಿದರ್ಶನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊದಲನೇದು. ಸರ್ಕಾರ ಜಮೀನನ್ನೇ ಕಬಳಿಸಿ ಸರ್ಕಾರಕ್ಕೆ ಮತ್ತೆ ವಾಪಸ್ ಕೊಡುವಂತ ಕೆಲಸವನ್ನ ಮಾಡಿದ್ದೀರಿ.
2011ನೇ ಇಸ್ವಿನಲ್ಲಿ 2007ನೇ ಇಸ್ವಿನಲ್ಲಿ BDS ಹೊತ್ತನ್ನ ಸತ್ತೋಗಿರೋ ರಾಮಸ್ವಾಮಿ ಹೆಸರಿನಲ್ಲಿ ಡಿನೋಟಿಫೈ ಮಾಡಿಸ್ಕೊಂಡು ನಿಮ್ಮ ಹೆಸರಿಗೆ ಮಾಡಿಸ್ಕೊಂಡು 2011ರಲ್ಲಿ 10 ಮಿಲಿಟರಿ ರಿಟೈರ್ಡ್ ಪರ್ಸನ್ ಕೇಸ್ ಹಾಕಿದಾಗ ಎದ್ರಕೊಂಡು ನಿಮ್ಗೆ ಕತ್ತಿಗೆ ಬಂದ್ಬಿಡುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಮತ್ತೆ ವಾಪಸ್ ಕೊಡುವಂತ ಕೆಲಸವನ್ನ 2011ರಲ್ಲಿ ವಾಪಸ್ ಮಾಡಿದ್ರಿ. 2009 ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಡಿನೋಟಿಫಿಕೇಶನ್ಗೆ ಪತ್ರವನ್ನ ಕೊಡ್ತಾರೆ ಇವರು 11ನೇ ತಾರೀಕು ಡಿನೋಟಿಫೈ ಮಾಡಿ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ವಿತಿನ್ 48 ಅವರ್ಸ್ ಲ್ಯಾಂಡ್ ವೆರಿಫಿಕೇಶನ್ ಇಲ್ಲ, ಅಕ್ವಿಷನ್ ಆಗಿರುವಂತದ್ದು ಅಂತಿಮ ಸೂಚನೆ ಆಗಿರುವಂತದ್ದು 416116 ಇಷ್ಟು ಆಗಿ 32 ಕುಂಟೆ ಜಾಗ BDA ವ್ಯಾಪ್ತಿಗೆ ಜನಗಳಿಗೆ ಸೈಟ್ ಹಂಚುವಂತದಕ್ಕೆ ಇದ್ದಂತ ಜಮೀನನ್ನ ನೀವು ಡಿನೋಟಿಫೈ ಮಾಡಿಸಿ ರಾಮಸ್ವಾಮಿ ಸತ್ತೋಗಿರೋ ಹೆಸರಿನಲ್ಲಿ ಡಿನೋಟಿಫೈ ಮಾಡಿಸ್ಕೊಂಡು ಏನು ಇಲ್ಲಿ ಬೊಬ್ಬೆ ಹೊಡಿತಾ ಇದ್ದೀರಲ್ಲ ಮೂಡ ವಿಚಾರದಲ್ಲಿ, ಅದು ನಿಮ್ಮ ಹೆಸರಿಗೆ ಮಾಡಿಸ್ಕೊಂಡು ಕತ್ತು ಬರುವಂತ ಸಮಯದಲ್ಲಿ ವಾಪಸ್ ಕೊಡುವಂತ ಕೆಲಸವನ್ನ ಮಾಡಿದಿರಿ. ಅದನ್ನ ಇದಕ್ಕೆ ಒಬ್ಬರೇ ವಾಪಸ್ ಕೊಟ್ಟರು ಸಾಲದು, ಇವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ಆಗ್ಬೇಕು, ಶಿಕ್ಷೆ ಆಗ್ಬೇಕು ಅಂತ ಅತ್ರಿ ಅವರು ಹೈಕೋರ್ಟ್ಗೆ ಹೋಗ್ತಾರೆ. ಡಬಲ್ ಬೆಂಚ್ ಅಲ್ಲಿ ಫೈನಲ್ ಆಗಿ ದಿನೇಶ್ ಮಹೇಶ್ವರಿ ಅವರ ಇದ್ದಂತ ಬೆಂಚ್ ಅಲ್ಲಿ ಒಂದು ಆದೇಶ ಆಗುತ್ತೆ, ಸೈಟ್ ವಾಪಸ್ ಕೊಟ್ಟ ಮೇಲೆ ಮತ್ತೆ ತಿರ್ಗಿ ಅವ್ರ ಮೇಲೆ ಏನು ಕೇಸ್ ಹಾಕುವಂತ ಅವಶ್ಯಕತೆ ಎಲ್ಲ ಬಿಟ್ಬಿಡಿ ಅಂತ ಆದೇಶ ಆಗುತ್ತೆ.